ಬಾರಿ ವಾಟ್ ಕ್ಯಾನ್ ಹ್ಯಾಪನ್, ಯಾಕಂದ್ರೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಸೆಣಸಾಡಿದಂಥ ಕಾಂಗ್ರೆಸ್ ಬಹಳ ಟಫ್ ಫೈಟ್ ಅನ್ನೇ ಕೊಟ್ಟಿತ್ತು. ನಂಬರ್ 2, ಗುಜರಾತ್ನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗೂ ಈಗಿನ ಚುನಾವಣೆಗೂ ಒಂದು ಸಣ್ಣ ವ್ಯತ್ಯಾಸ ಕೂಡ ಇದೆ. ಅವತ್ತು ಪಾಟೀದಾರ್ಗಳ ಹೋರಾಟ ಬಹಳ ದೀರ್ಘವಾಗಿತ್ತು, ಆಳವಾಗಿತ್ತು ಮತ್ತು ಬಿರ್ಸಿತ್ತು. ಆದರೆ ಇವತ್ತು ಇದೆಯಾ, ಉಳ್ಕೊಂಡಿದೆಯಾ, ಅಥವಾ ರೂಪಾನಿ ಸರ್ಕಾರ ಗುಜರಾತ್ನಲ್ಲಿದೆ, ಮುಖ್ಯಮಂತ್ರಿಗಳ ಸರ್ಕಾರ, ಬಿಜೆಪಿ ಸರ್ಕಾರ, ಅವರು ಅದನ್ನು ಮ್ಯಾನೇಜ್ ಮಾಡಿದ್ದಾರಾ, ಮಾಡಿಲ್ವಾ, ಅದರ ಡೆಪ್ತ್ ಏನು, ಏಟೇನು, ಒಳೇಟೇನು ಅನ್ನೋದನ್ನು ಪ್ರಾಬಬ್ಲಿ ನೋಡಬೇಕು. ಸಾಕಷ್ಟು ನೀರು ನದಿಯಲ್ಲಿ ಹರಿದು ಬಿಟ್ಟಿದೆ ಗುಜರಾತ್ನಲ್ಲಿ. ಹಾರ್ದಿಕ್ ಪಟೇಲ್ ಯಾವುದು ಪಾಟೀದಾರನ್ನ ಮಾಡಿದ್ರು, ಲೀಡ್ ಮಾಡಿದ್ರು ಅಂದರೆ ಆ ಎಜಿಟೇಷನ್ ಅವರು ಕೂಡ ಈಗ ಕಾಂಗ್ರೆಸ್ ಸೇರಾಗೋಗಿದೆ. ಹಾಗಾಗಿ ಅಲ್ಲಿ ಏನಾಗತ್ತೆ ಗುಜರಾತ್ನಲ್ಲಿ ಅನ್ನೋದು ಬಹುದೊಡ್ಡ ಚರ್ಚೆ ಮತ್ತು ಪ್ರಶ್ನೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ 14 ಕ್ಷೇತ್ರಗಳ ಪೈಕಿ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲೂ ಅಷ್ಟೇ ಇಂಪಾರ್ಟೆಂಟ್. ಬಿಕಾಸ್ ತೀವ್ರ ಹಿಡಿತವನ್ನು ಕರ್ನಾಟಕದ ಮೇಲೆ ಸಾಧಿಸಿರೋದು ಭಾರತೀಯ ಜನತಾ ಪಕ್ಷ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಅಲ್ಲಿ ಯಾವ ಕ್ಷೇತ್ರಗಳನ್ನು ಮಾಡುತ್ತೆ, ಯಾವ ಕ್ಷೇತ್ರಗಳನ್ನು ಕೆಡವತ್ತೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕಲಬುರಗಿಯಲ್ಲಿ ಕೆಡವು ಬಿಡ್ತಾರಾ, ಅಥವಾ ಚಿಕ್ಕೋಡಿನಲ್ಲಿ ಕೆಡವುತ್ತಾರಾ, ಏನಾದ್ರು ಕಾಂಗ್ರೆಸ್ನ ಕೆಡವು ಬಿಡ್ತಾರಾ ಅನ್ನುವಂತಹ ಲೆಕ್ಕಾಚಾರಗಳನ್ನು ಇದೆ. ಅದೇ ರೀತಿ ಶಿವಮೊಗ್ಗೆಯಲ್ಲಿ ಬಿಜೆಪಿಯನ್ನೇ ಕೆಡವಬಹುದು ಎಂಬ ಅತ್ಯುತ್ಸಾಹದಲ್ಲಿ ಮೈತ್ರಿ ಪಕ್ಷಗಳು ಇದ್ದಂಗೆ ಕಾಣಿಸ್ತಾ ಇದೆ. ಉಳಿದಂತೆ ವಿ ಡೋಂಟ್ ನೋ ವಾಟ್ ಕ್ಯಾನ್ ಹ್ಯಾಪನ್ ಇನ್ ಅದರ್ ಕಾನ್ಸ್ಟಿಟ್ಯೂಯನ್ಸೀಸ್. ಇದಿಷ್ಟುವೇ 3 ಕಡೆ ಜೆಡಿಎಸ್ ಇದೆ. ಅಲ್ಲ, JDS 3 ಕಡೆ ಇರುತ್ತೆ. ಸೀರಿಯಸ್ಲಿ ಬೀಯಿಂಗ್ ಫಾಟ್ ಅನ್ನೋದು ಲೆಕ್ಕ ಹಿಡಿಯೋದಾದ್ರೆ ಪ್ರಾಬಬ್ಲಿ ಶಿವಮೊಗ್ಗ ನಂಬರ್ 1 ಅಂತ ಕಾಣುತ್ತೆ. ಇದು ರಾಷ್ಟ್ರ ಮಟ್ಟದಲ್ಲಿ ಲೆಕ್ಕಾಚಾರ ಹಿಡಿದು ಪ್ಲಸ್ ಉತ್ತರ ಪ್ರದೇಶದಲ್ಲಿ ಇವತ್ತು ಒಂದಿಷ್ಟು ಚುನಾವಣೆಗಳು ನಡೀತಾ ಇವೆ. ವೆರಿ ಕ್ರೂಷಿಯಲ್ ಎಲ್ಲವೂ ಉತ್ತರ ಪ್ರದೇಶದಲ್ಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಹಳ ಕ್ರೂಷಿಯಲಿ ನಡೀತಾ ಇವೆ. ಭಾರತೀಯ ಜನತಾ ಪಕ್ಷದ ಇಂಟರ್ನಲ್ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಮೊದಲ 2 ಹಂತ ಆದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಮೋದಿಯ ಸಣ್ಣದಾದ ಒಳವೇವು ಬಂದಿದೆ ಅಂತ ಅವರು ಲೆಕ್ಕಾಚಾರ ಹಾಕೋತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಹಾಗಠಬಂಧನ್ನಿಂದ ಪರಿಣಾಮವಾಗಿ ಇವತ್ತು ಚುನಾವಣೆಗೆ ಹೋಗ್ತಾ ಇರುವಂಥ ಕೆಲವು ಒಂದು 6-7 ಕ್ಷೇತ್ರಗಳಲ್ಲಿ ಪರಿಣಾಮ ಬೀರಬಹುದು ಅನ್ನೋ ಲೆಕ್ಕಾಚಾರ ಅವರಲ್ಲಿ ಇದೆ. ಹಾಗಾಗಿ ಬಹಳ ವಿಪರೀತವಾದ ಅತಿ ಮುಖ್ಯವಾದಂಥ ಈ ಹಂತದ ಚುನಾವಣೆ 3ನೇ ಹಂತದ ಚುನಾವಣೆ ದೇಶಕ್ಕೆ 7ರಲ್ಲಿ, ಕರ್ನಾಟಕಕ್ಕೆ 2ನೇಯದು. ಈ ಮೂಲಕ ಒಂದೇನು ಅಂದರೆ ಕೇರಳ ಕೂಡ ಇವತ್ತು ತನ್ನೆಲ್ಲ ಚುನಾವಣೆಗಳನ್ನು ವಯನಾಡಿಂದ ಲೈವ್ ಇದೆ ಪೂರೈಸ್ಬಿಡುತ್ತೆ. ಯಾವುದೇ ಚುನಾವಣೆ ಉಳ್ಕೊಳ್ಳಲ್ಲ. ಅಂದರೆ ದಕ್ಷಿಣ ಭಾರತದ ಎಲ್ಲ ಚುನಾವಣೆಗಳುವೆ ಮುಗಿದೋಗುತ್ತೆ. ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ ಹಾಗೂ ಕರ್ನಾಟಕದ ದೇಶದ ದಕ್ಷಿಣ ಭಾಗದ ಎಲ್ಲ ಚುನಾವಣೆ ಮುಗಿದೋಗುತ್ತೆ ಇವತ್ತಿಗೆ. ಇದು ಇವತ್ತಿನ ಚುನಾವಣೆ. ಮಗದೊಮ್ಮೆ ಭಾರತದ ಈ ಮಹಾ ಚುನಾವಣೆಯ ಇನ್ನೊಂದು ದಿನದ ಮತದಾನದ ಪ್ರಕ್ರಿಯೆಗೆ ಮುಂಜಾನೆ ಬೆಳಗ್ಗೆ ನಿಮ್ಮನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಕೈಲಿ ಸಾಧ್ಯವಾದಷ್ಟು ವಿವರಗಳನ್ನು ನೆರೆ ರಾಜ್ಯಗಳಿಂದ ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಕೆಪಿ ನಾಗರಾಜ್ ಲೈವ್ ಇದ್ದಾರೆ ವಯನಾಡಿಂದ. ವಯನಾಡ್ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿರುವಂತಹ ವಯನಾಡಿನಿಂದ ಕೆಪಿ ನಾಗರಾಜ್ ಈಗ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ವಯನಾಡಿನ ಒಂದು ಮಹತ್ವ ಇಷ್ಟೇ, ವಯನಾಡ್ 3 ರಾಜ್ಯಗಳ ಗಡಿಯನ್ನ ಕಾಪಾಡಿಕೊಂಡಿದೆ. ಒಂದು ತಮಿಳುನಾಡು, ಇನ್ನೊಂದು ಕರ್ನಾಟಕ. ಈ 3 ರಾಜ್ಯಗಳಿಗೆ ಅದು ಗಡಿಯಾಗಿ ಒಂಥರ ನಿಂತಿದೆ. ಕರ್ನಾಟಕದ ಬಾರ್ಡರ್. ಹಾಗೆ ನೋಡಿದ್ರೆ ಕರ್ನಾಟಕದ ಜೊತೆ ಸಂಬಂಧ ಜಾಸ್ತಿ ವಯನಾಡ್ದು. ಇವತ್ತಿಂದಲ್ಲ, ದೀರ್ಘಕಾಲದಿಂದ ಸುಲ್ತಾನ್ ಬತೇರಿ ಈ ಭಾಗಗಳಲ್ಲೆಲ್ಲ ನಮ್ಮ ಕರ್ನಾಟಕದ ಸಂಬಂಧಗಳು ವಿಪರೀತವಾದದ್ದು. ಕಲಬುರಗಿಲಿದ್ದಾರೆ. ವಯನಾಡಿನಲ್ಲಿ ನಮ್ಮ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಬೇಸಿಕಲಿ ಎಡಪಕ್ಷಗಳ ಕಂಟ್ರೋಲ್ ಇತ್ತು. ಅದಾದ ಮೇಲೆ ಕಳೆದ 2 ಚುನಾವಣೆಗಳಿಂದ ಅಲ್ಲಿ ಕಾಂಗ್ರೆಸ್ ತನ್ನ ಹಿಡಿತವನ್ನು, ಕಾಂಗ್ರೆಸ್ ಅಲ್ಲ ಆಕ್ಚುಲಿ ಕಾಂಗ್ರೆಸ್ನ ಸಹವರ್ತಿ ಪಕ್ಷವಾಗಿರುವಂತಹ IML ತನ್ನ ಹಿಡಿತವನ್ನು ಸಾಧಿಸಿತ್ತು. ಹಾಗಾಗಿ ಮೈನಾರಿಟಿ ಮತಗಳು ಹೆಚ್ಚಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಅಲ್ಲಿಗೆ ಬಂದಿದ್ದಾರೆ ಅಂತ, ವಿಚ್ ಇಸ್ ನಾಟ್ ಕರೆಕ್ಟ್. 49% ಆಫ್ ದಿ ಕಾನ್ಸ್ಟಿಟ್ಯೂಯೆನ್ಸಿ ಹ್ಯಾಪನ್ಸ್ ಟು ಬಿ ಅಲ್ಲಿ ಮೈನಾರಿಟಿ, ಅಲ್ಪಸಂಖ್ಯಾತರಿದ್ದಾರೆ. ಇನ್ನು ರಿಮೈನಿಂಗ್ ಇಸ್ ಮೆಜಾರಿಟಿ. ಬಟ್ ಸ್ಟಿಲ್ ಮೆಜಾರಿಟಿ ಡಿವೈಡ್ ಆಗುತ್ತೆ, ಮೈನಾರಿಟಿ ಕನ್ಸಾಲಿಡೇಟ್ ಆಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಗೆಲ್ಲೋದು ಸುಲಭ ಅಂತ ಅವರ ಲೆಕ್ಕಾಚಾರ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಬೇಸಿಕಲಿ 2 ವಿಚಾರ ಇದೆ. ಒಂದು, ವಯನಾಡಿನಲ್ಲಿ 2 ಅಭ್ಯರ್ಥಿಗಳಿದ್ದಾರೆ. NDA ನೇತೃತ್ವದ ಒಬ್ಬ ಅಭ್ಯರ್ಥಿ ಹೂ ಇಸ್ ಎ ವೆರಿ ಫಿಯರ್ಸ್ ಹಿಂದೂ ಪ್ರತಿಪಾದಕರು. ಇನ್ನೊಬ್ರು CPI ಅಲ್ಲಿ ಕಂಟೆಸ್ಟ್ ಮಾಡಿರುವಂಥದ್ದು, CPIM ಅಲ್ಲ, CPI ತನ್ನ ಸಹಪಕ್ಷವಾದಂಥ CPIಗೆ ಸುನೀಮ್ಗೆ ಅಲ್ಲಿ ಸುನೀರ್ ರಾಹುಲ್ ಅಂತ ಅವ್ರಿಗೆ ಜಾಗವನ್ನ ಕೊಟ್ಟಿದ್ದಾರೆ. ಹಾಗಾಗಿ CPI ಕಂಟೆಸ್ಟ್ ಮಾಡ್ತಾ ಇದೆ. ಟ್ರೆಡಿಷನಲಿ CPI ವೆರಿ ಪವರ್ಫುಲ್ ಆ ಜಾಗದಲ್ಲಿ. ಹಾಗಾಗಿ ಅಲ್ಲಿ ಏನಾಗುತ್ತೆ, ತ್ರಿಕೋನ ಸ್ಪರ್ಧೆಗೆ ಬಿದ್ದು
ಏನಾದರೂ ಏರ್ಪೇರ್ ಆಗಿಬಿಡತ್ತಾ ಅನ್ನುವಂತಹ ಕದನ ಕುತೂಹಲವನ್ನು ಬಹುಶಃ ವಯನಾಡ್ ಸೃಷ್ಟಿ ಮಾಡಿದೆ. ವಯನಾಡಿಗೆ ರಾಹುಲ್ ಗಾಂಧಿ ಬಂದಿದ್ದು ಕೂಡ ಅಟ್ಲೀಸ್ಟ್ ಭಾರತೀಯ ಜನತಾ ಪಕ್ಷದವರ ಪ್ರಕಾರ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಅವ್ರನ್ನ ಈ ಬಾರಿ ಕೆಡವ್ಬಿಡ್ತಾರೆ, ಹಾಗಾಗಿ ಹೆದರ್ಕೊಂಡು ಅವರು ಸೇಫ್ ಸೀಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅನ್ನೋದು ಬಹುತೇಕರ ವಾದ. ವಿ ಡೋಂಟ್ ನೋ. ಲೆಟ್ಸ್ ಗೋ ಸ್ಟ್ರೈಟ್. ವಯನಾಡಿನಿಂದ KP ನಾಗರಾಜ್, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ, ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಹಾಗೂ ಶಿವಮೊಗ್ಗೆಯಿಂದ ಸುಕೇಶ್ ಮೂವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಗೋಸ್ಟ್ ಫಸ್ಟ್ ಆಚೆಗೆ ಹೋಗ್ಬಿಡೋಣ. ಆಚೆ ಹೋಗಿ ವಯನಾಡಿಂದ ನೋಡ್ಕೊಂಡು ಬಂದ್ಬಿಡೋಣ ಏನಾಗ್ತಾ ಅಂತ. ವಯನಾಡಿನಲ್ಲಿ ಇವತ್ತು ಬೆಳಗ್ಗೆ KP ಪ್ರಾರಂಭ ಆಗಲಿಕ್ಕೆ ಮೊದಲೇ ಮತದಾನ. ನಾನು ನೋಡ್ತಾ ಇದ್ದೆ ಕೆಲವು ವಿಜುವಲ್ಸ್ನ ಇತರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಜನ ಅಮಿತೋತ್ಸಾಹದಿಂದ ಬಂದು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಮತವನ್ನು ಹಾಕ್ತಾ ಇದ್ದ ದೃಶ್ಯ ನೋಡ್ತಾ ಇದ್ದೆ. ಅದು ಟ್ರೆಡಿಷನಲಿ ವಯನಾಡ್ ಪ್ರದೇಶದಲ್ಲಿ ಈ ರೀತಿ ಮತ ಹಾಕ್ತಾರಾ ಅಥವಾ ರಾಹುಲ್ ಗಾಂಧಿ ಬಂದಿರೋದ್ರ ಪರಿಣಾಮವಾಗಿ ಅಲ್ಲಿ ಉತ್ಸಾಹ ಹೆಚ್ಚಾಗಿ ವಿಪರೀತ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರಾ? ಸರ್, ಇಲ್ಲ, ಇಲ್ಲಿ ಖಂಡಿತವಾಗ್ಲೂ ಕೂಡ ಕಳೆದ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಉತ್ಸಾಹವನ್ನ ಮತದಾರರು ತೋರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು. ಯಾಕಂದ್ರೆ ನಾನೀಗ ತೋರಿಸ್ತಾ ಇರುವಂತಹ ದೃಶ್ಯ ಇದು ಕಲ್ಪೇಟದಲ್ಲಿರುವಂತಹ ಒಂದು ಮತಗಟ್ಟೆಯ ದೃಶ್ಯ. ನೀವೀಗ ನೋಡ್ತಾ ಇದ್ದೀರಿ, ಇನ್ನು ಮತದಾನ ಪ್ರಕ್ರಿಯೆ ಆರಂಭವಾಗಿ 1 ತಾಸಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿ ಜನ ಕಲ್ಪೇಟದ ಬಹುತೇಕ ಎಲ್ಲಾ ಮತಗಟ್ಟೆಗಳಲ್ಲೂ ಕೂಡ ನಿಂತಿರುವಂತದ್ದನ್ನು ನಾವು ಕಾಣಬಹುದಾಗಿದೆ. ಇದೇನು ಕೇವಲ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಮತ್ತೊಂದಂತಲ್ಲ, ಇದೇ ಉತ್ಸಾಹವನ್ನ ಪ್ರತಿ ಚುನಾವಣೆಗಳಲ್ಲೂ ಕೂಡ ಈ ಭಾಗದ ಮತದಾರರು ಹೊಂದಿದ್ದಾರೆ. ಅದು ಏನೋ ತುಂಬಾ ಬೆಳಿಗ್ಗೆ 7 ಗಂಟೆಗೆ ಶುರುವಾದ್ರೆ ನಮ್ಮಲ್ಲಿ ಆರಂಭದಲ್ಲಿ ಸ್ವಲ್ಪ ಪಿಕಪ್ ಕಡಿಮೆ ಇರುತ್ತೆ, ಆದ್ರೆ ಇಲ್ಲ ಆಗಲ್ಲ. ಎಲ್ಲಾ ವಯಸ್ಸಿನ ಜನರು ಕೂಡ ಬೆಳಗ್ಗೆನೆ ಬಂದು ಈ ರೀತಿಯಾಗಿ ಸರತಿ ಸಾಲಲ್ಲಿ ನಿಂತು ಮತದಾನ ಪ್ರಕ್ರಿಯೆಯನ್ನ ಮುಗಿಸ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ರಾಜ್ಯಗಳಿಗೆ ಹೋಲಿಕೆ ಮಾಡೋದಾದ್ರೆ ಹೆಚ್ಚಿನ ಪ್ರಮಾಣದ ಮತ ಪ್ರಮಾಣ ಆಗುವಂತಹದ್ದು ಸ್ಪಷ್ಟ ಸರ್. ಸಾಮಾನ್ಯವಾಗಿ ಕೇರಳ ಬಹಳ ಶಿಕ್ಷಿತ ರಾಜ್ಯ ಅನ್ನುವಂಥ ಹೆಗ್ಗಳಿಕೆಯಿಂದಾಗಿ ಮತ ಪ್ರಕ್ರಿಯೆ ಹೆಚ್ಚಾಗತ್ತೆ ಅನ್ನೋದು ಬಹುಜನರ ನಂಬಿಕೆ. ನನಗೇನು ಆ ನಂಬಿಕೆ ಇಲ್ಲ. ಬೆಂಗಳೂರಿನಲ್ಲಿ ಹಾಗಾದ್ರೆ ಯಾರಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಿಬಿಡುತ್ತೆ. ಇಲ್ಲೇನು ಅನಕ್ಷರಸ್ಥರಿದ್ದಾರೋ ಅಥವಾ ಶಿಕ್ಷಿತರು ಇಲ್ಲವೋ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ. ಶಿಕ್ಷಣಕ್ಕೂ ಅಕ್ಷರ ಜ್ಞಾನಕ್ಕೂ ಮತದಾನಕ್ಕೂ ಸಂಬಂಧ ಇಲ್ಲ. ಅಕ್ಷರ ಜ್ಞಾನ ಇಲ್ಲದವನೇ ಬೇಗ ಮತದಾನದ ಪ್ರಕ್ರಿಯೆ ಒಳಕ್ಕೆ ಹೋಗ್ತಾನೆ. ಅಕ್ಷರ ಜ್ಞಾನ ಇದ್ದವನೇ ಅಳೆದು ಸುರಿದು ವಿಪರೀತವಾದ ಥಿಯರಿಗಳನ್ನು ಇಟ್ಕೊಂಡು ಬರೀ ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿಕೊಂಡು ಬಾಣ ಬಿಟ್ಕೊಂಡು ವಾಕಿಂಗಲ್ಲಿ ಓಡಾಡ್ಕೊಂಡು ಇರ್ತಾರೆ ಅಷ್ಟೇನೆ. ಹಾಗಾಗಿ ಐ ಡೋಂಟ್ ಬಿಲೀವ್ ಎಜುಕೇಷನ್ ಆ್ಯಂಡ್ ವೋಟಿಂಗ್ ಎರಡು ಜೊತೆಯಾಗಿ ಹೋಗುತ್ತೆ ಅಂತ ನಾನೇನು ಅನ್ಕೊಳ್ಳಲ್ಲ. ಸ್ಟಿಲ್ ರಾಹುಲ್ ಗಾಂಧಿ ಅವರ ಭಾಳ ದೊಡ್ಡ ಕ್ಯಾಂಪೇನ್ ಏನೆಲ್ಲ ಅವ್ರು ಎಡಪಕ್ಷವನ್ನು ಅಲ್ಲಿ ಕ್ರಿಟಿಸೈಸ್ ಮಾಡಲಿಲ್ಲ. ನನಗೆ ಬೇಡ, ಅದನ್ನು ಕ್ರಿಟಿಸೈಸ್ ಮಾಡಲ್ಲ ಅಂತಿದ್ರು. ವಾಟ್ ಈಸ್ ದಿ ಪೊಸಿಷನ್? ಒಂಥರ ಟಫ್ ಫೈಟ್ ಇದೆ, ತ್ರಿಕೋನ ಸ್ಪರ್ಧೆ ಇದೆ ಅಂತ ಅನ್ಸತ್ತಾ, ಅಥವಾ ಇಲ್ಲ ಇಟ್ ಈಸ್ ಅ ಬಿಟ್ವೀನ್ ಕಾಂಗ್ರೆಸ್ ಅಂಡ್ CPI ಇದ್ದಂಗಿದೆ ಅಂತ ಅನ್ಸತ್ತಾ? ವಾಟ್ ಇಂಡಿಕೇಶನ್ ಏನು ಕಾನ್ಸ್ಟಿಟ್ಯೂಯನ್ಸಿ ಇದು? ಸರ್, ಸ್ಪಷ್ಟವಾಗಿ ಹೇಳೋದಾದ್ರೆ ರಾಹುಲ್ ಗಾಂಧಿ ಈ ಕ್ಷಣದಲ್ಲಿ ಸೇಫೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ. ಆದ್ರೆ CPI ಒಂದು ಪ್ರಬಲವಾದಂತಹ ಪ್ರತಿರೋಧವನ್ನ ಒಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ತನ್ನದೇ ಆದಂತಹ ಒಂದು ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳುವಂತಹದ್ದು, ತನ್ನ ಗರಿಷ್ಠವಾದಂತಹ ಮತವನ್ನು ಈ ಮೂಲಕ ಪಡೆಯುವ ಮೂಲಕವಾಗಿ ಭವಿಷ್ಯದ ಚುನಾವಣೆಗಳಿಗೆ, ಅದರಲ್ಲೂ ಕೂಡ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿಗೆ ಇದನ್ನ ಬೇಸ್ ಮಾಡಿಕೊಳ್ಬೇಕು ಅನ್ನುವಂತಹದ್ದು ಬಿಜೆಪಿಯ ಸ್ಟ್ರಾಟಜಿ ಆಗಿದೆ. ಹಾಗಾಗಿ ಅದು ಕೊಡ್ತಾ ಇರುವಂತಹ ಥ್ರೆಟ್ ಒಂದು ರೀತಿಯಾಗಿ ತ್ರಿಕೋನ ಸ್ಪರ್ಧೆ ರೀತಿಯಾಗಿ ಕಾಣ್ತಾ ಇದ್ರು ಕೂಡ ನೇರವಾಗಿ ಕಾಂಗ್ರೆಸ್ ಮತ್ತು CPI ನಡುವೆ ಸ್ಪರ್ಧೆ ಇದೆ. ಒಂದು ಹಂತದಲ್ಲಿ ಅಲ್ಪಸಂಖ್ಯಾತ ಮತಗಳು, ಅದರಲ್ಲೂ ಕೂಡ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳು ಕನ್ಸಾಲ್ಟೇಟ್ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇಲ್ಲಿ ರಾಹುಲ್ ಗಾಂಧಿ ಅವರು ತುಂಬಾ ಸೇಫೆಸ್ಟ್ ಆದಂತಹ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಲೀಡ್ ಲೆಕ್ಕ ಆಗ್ತಾ ಇದ್ದಾವೆ, ನಾವು ಗೆಲುವನ್ನ ಲೆಕ್ಕ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಬಹಳ ಅತಿ ಉತ್ಸಾಹದಿಂದ ಈ ಭಾಗದಲ್ಲಿ ಆಡ್ತಾ ಇದ್ದಾರೆ ಸರ್. ಆಲ್ ರೈಟ್. ಆ ರೀತಿ ರಾಷ್ಟ್ರೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳ ಕಡೆ ಅವರು ಹೇಳ್ಕೊಳ್ಳೋದು ವೆರಿ ಕಾಮನ್. ಅದು ನಾವು ಗೆದ್ದಾಯ್ತು, ಲೀಡ್ ಲೆಕ್ಕ ಆಗ್ತೀವಿ ಅನ್ನೋದು. ಈ ರೀತಿ ಹೇಳಿದ ಕ್ಷೇತ್ರಗಳಲ್ಲಿ ಕುಸಿದು ಬಿದ್ದು ನೆಗೆದು ಬಿದ್ದು ಹೋಗಿರೋ ಕ್ಷೇತ್ರಗಳನ್ನು ನಾನು ನೋಡಿದ್ದೀನಿ ಫಲಿತಾಂಶ ಬಂದ ಮೇಲೆ. ದಟ್ ಈಸ್ ಓಕೆ ಫಾರ್ ಮೀ. ಬಟ್ ಭಾರತೀಯ ಜನತಾ ಪಕ್ಷ ಅಲ್ಲಿ ಅಭ್ಯರ್ಥಿಯನ್ನು ಹಾಕುವಂತಹ ಪರಿಸ್ಥಿತಿನಲ್ಲೇ ಇರಲಿಲ್ಲ. ಆದರೆ ಒನ್ ಇಶ್ಯೂ ಅವರನ್ನು ಇವತ್ತಿನ ಈ ಕಣಕ್ಕೆ ತಂದಿರುವಂಥದ್ದು, ವಿಚ್ ಈಸ್ ಶಬರಿಮಲೆಯ ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷ ತೊಡಗಿಸಿಕೊಂಡ ರೀತಿ ಹಾಗೂ ಒಂದು ರೀತಿ ಹಿಂದೂ ಭಾವನೆಗಳನ್ನು ಒಗ್ಗೂಡಿಸುವಂತಹ ಪ್ರಯತ್ನ ಮಾಡಿದ್ದಿದ್ದು. ಡು ಯು ಸಿ ಏನಾದರೂ ಶಬರಿಮಲೆ ಎಫೆಕ್ಟ್, ಆ ಛಾಯೆಯನ್ನು ನೋಡ್ತೀರಾ ಕ್ಷೇತ್ರದಲ್ಲಿ?
ಸರ್, ಬಿಜೆಪಿಯ ಸ್ಟ್ರಾಟಜಿ ಇದ್ದದ್ದೇ ಅದು. ಅದರ ಜೊತೆಗೆ ಬಿಜೆಪಿ ಈ ಭಾಗದ ಪ್ರಾದೇಶಿಕ ಪಕ್ಷದ ಸಂಸ್ಥಾಪಕನನ್ನೇ ತನ್ನ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿದೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಕಾಣ್ತಾ ಇರುವಂತದ್ದು ಏನು ಅಂದ್ರೆ ಸರ್, ಜಾತಿಯ ಲೆಕ್ಕಾಚಾರ, ಮತ್ತೊಂದು ಸಿಂಬಲ್ ಇರುವಂತಹದ್ದು, ಅದು ಕೊಡಪಾನದ ಸಿಂಬಲ್ ಅನ್ನ ತೆಗೆದುಕೊಂಡಿರುವಂತಹದ್ದು. ಹಾಗಾಗಿ ಬಿಜೆಪಿ ತಾನು ಅಂದುಕೊಂಡಂತಹ ಸ್ಟ್ರಾಟಜಿಯನ್ನ ಇದು ಪರಿಪೂರ್ಣವಾಗಿ ಇಲ್ಲಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಶಬರಿಮಲೆ ಇಶ್ಯೂ ಇರ್ಬೋದು ಅಥವಾ ಕೋಮು ಗಲಭೆ ಇಶ್ಯೂ ಇರ್ಬೋದು, ಎರಡನ್ನೂ ದೊಡ್ಡ ಮಟ್ಟದಲ್ಲಿ ಜನರಕ್ಕೆ ಅವೇರ್ನೆಸ್ ಮಾಡುವ ಮೂಲಕವಾಗಿ ಈ ಚುನಾವಣೆಯನ್ನ ಬೇಸ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನಂತ ಮಾಡ್ತಾ ಇದೆ. ಗೆಲುವಿನ ರೀತಿಯಂತ ಸ್ಟ್ರಾಟಜಿಗಳು ಇಲ್ಲಿ ನಡೀತಾ ಇಲ್ಲ. ಆರಂಭದ ಬೇಸ್ ನಲ್ಲಿ ಇಲ್ಲಿ